ಸೊ ಲಿರಿಕ್ಸ್ ಬರೆದಾಗ ಫಸ್ಟ್ ಸಾಂಗ್ ರಿಲೀಸ್ ಆದ ಟೈಮಲ್ಲಿ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು? ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆಗೋದು ಇಟ್ಸ್ ನಾಟ್ ದ್ಯಾಟ್ ಈಸಿ. ಲಿರಿಸಿಸ್ಟ್ ಆಗಬೇಕು ಅಂತ ಕನಸ್ಕೊಂಡು ಪ್ರತಿದಿನ ಬೆಂಗಳೂರಿಗೆ ಎಡತಾಕೋರು, ಅಕ್ಕಪಕ್ಕದ ಹಳ್ಳಿಗಳಿಂದ ಬರೋರು, ಊರಿಂದ ಬರೋರು, ದೂರದಿಂದ ಬರೋರು ಸಾವಿರಾರು ಜನ ಇರ್ತಾರೆ. ಎಷ್ಟೋ ಜನರಿಗೆ ಆಸೆ ಇರುತ್ತೆ ಒಂದು ಸಲ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನಂದು ಒಂದು ಸಾಲು ಕೇಳಿಸ್ಕೊಂಬಿಡ್ಲಿ ಅಂತ. ಆದರೆ ಮನೆಯವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳ್ಳಿ ಪರದೆ ಮೇಲೆ ನನ್ನ ಮಗ ಬರೆದಿದ್ದ ಹಾಡು ಟೆಲಿಕಾಸ್ಟ್ ಆಗುತ್ತೆ, ಅಂದರೆ ಪ್ಲೇ ಆಗುತ್ತೆ ಅನ್ನೋದು ಇಟ್ಸ್ ಲೈಕ್ ಆಲ್ ಟೈಮ್ ಫೇವ್ರೆಟ್ ಫಸ್ಟ್ ಮೂಮೆಂಟ್ ಆಗಿರುತ್ತೆ. ಯಾವ ಹಾಡು? ಸೊ ಚಂದ ನನ್ನ ಹೆಂಡತಿ ಬಂದಾಗ ಇನಿಷಿಯಲ್ ರಿಲೀಸ್ ಆದಾಗ ನಮ್ಮ ಅಪ್ಪ ಅಮ್ಮಗೆಲ್ಲ ಗೊತ್ತೇ ಇಲ್ಲ ಅದು. ಅಂದರೆ ಅವರು ಸಿನಿಮಾ ನೋಡಿ ಆ ಥರ ಜಾಸ್ತಿ ಏನೂ ಇದೇ ಇಲ್ಲ. ಅವ್ರದ್ದೇ ಝೋನಲ್ಲಿ ಇರುವಂಥವ್ರು. ಬಟ್ ಅದು ತುಂಬ ದೊಡ್ಡ ಹಿಟ್ ಆದಮೇಲೆ ಯಾರ್ಯಾರೋ ಬಂದು ಹೇಳೋಕ್ಕೆ ಶುರು ಮಾಡಿದ್ರು, ನಿಮ್ಮ ಮಗ ಬರ್ದಿದ್ದಂಥ ಹಾಡನ್ನ ಅಂತ ಹೇಳಿದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ಫ್ಯಾಕ್ಟ್ ನನಗೆ ಅದು ಚಂದನ ಹೆಂಡತಿ ದೊಡ್ಡ ಹಿಟ್ಟಾಗಿ ನಾನು ಮಂಗಳೂರಲ್ಲಿ ಒಂದು FM ಇಂಟರ್ವ್ಯೂಗೆ ಅಂತ ಹೊರಟಿದ್ದೆ. ನಮ್ಮ ತಂದೆಗೆ ನಾನು ಬೆಳಗ್ಗೆ ಫೋನ್ ಮಾಡಿದೆ, ಹಿಂಗೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಅವಾಗ ಜಾಬ್ ಬಿಟ್ಟಿದ್ದೆ, ಜಾಬ್ ಬಿಟ್ಟು ಕಂಪ್ಲೀಟಾಗಿ ಇಲ್ಲಿಗೆ ಬಂದಿದ್ದೆ. ಸೊ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ. ಆಗಲಿ ಒಳ್ಳೇದಾಗಲಿ ಅಂತ ಹೇಳಿದ್ರು. ಸಂಜೆ ನಾನು ವಾಪಸ್ ಬಸ್ಸಲ್ಲಿ ಬರ್ತಾ ಫೋನ್ ಮಾಡಿದೆ, ಹಿಂಗೆ ಆಯಿತು ಇಂಟರ್ವ್ಯೂ ಆಯಿತು. ಹೌದಾ, ಏನಾಯಿತು ಇಂಟರ್ವ್ಯೂ ಮುಗೀತು ಅಲ್ಲ, ಕೆಲಸ ಏನಾಯಿತು ಅಂದರೆ ಅವ್ರೇನು ಅಂದ್ಕೊಂಡಿದ್ದಾರೆ, ಕೆಲಸದ ಇಂಟರ್ವ್ಯೂಗೆ ಹೋಗಿದ್ದಾನೆ ಎಲ್ಲೋ ಅಂದರೆ ರೇಡಿಯೋ ಅದು ಏನೂ ಕೇಳಿಸ್ಕೊಂಡಿಲ್ಲ ಅವರು. ಇಂಟರ್ವ್ಯೂ ಅಂದರೆ ಅವ್ರಿಗೆ ಕೆಲಸದ ಇಂಟರ್ವ್ಯೂಗೆ ಹೋಗಿದ್ದಾನೆ ಅಂತ. ಆಮೇಲೆ ಹೇಳಿದೆ, ಇಲ್ಲ ಕೆಲಸದ ಇಂಟರ್ವ್ಯೂ ಅಲ್ಲ, ಈ ಥರ ಹಾಡು ಹಿಟ್ಟಾಗಿರೋದಕ್ಕೆ ಕರೆದು ಮಾತಾಡಿಸ್ತಾರೆ ಅದಕ್ಕೆ ಅಂತ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಆಯಿತು. ಬಟ್ ಅವ್ರಿಗೆ ಒಂದು ಹಾಡು ಆದಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿತ್ತು ಏನೋ ಇದು ಮಾಡ್ತಾನೆ ಅಂತ. ಆದರೂ ನಮ್ಮ ತಂದೆ ಏನು ಮಾಡಿದ್ರು, ಅವ್ರಿಗೆ ಜ್ಯೋತಿಷ ಇದೆಲ್ಲ ತುಂಬ ನಂಬ್ತಾರೆ. ಅವ್ರು ಹೋಗ್ಬಿಟ್ಟು ಒಬ್ಬ ಜ್ಯೋತಿಷ ಹತ್ರ ಕೇಳಿದ್ದಾರೆ, ಹಿಂಗೆ ಇವನು ಕೆಲಸ ಇಂಜಿನಿಯರಿಂಗ್ ಮಾಡಿದವನು ಕೆಲಸ ಬಿಟ್ಬಿಟ್ಟು ಈ ಥರ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಿದ್ದಾನೆ, ಹೋಗಿದ್ದಾನೆ ಆಲ್ರೆಡಿ, ಹೆಂಗೆ ಭವಿಷ್ಯ ಇದೆಯಾ ಏನು ಅಂತ ಕೇಳಿದಾಗ ಅವ್ರೇನು ಹೇಳಿದ್ದಾರೆ, ಇಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಅವನ ಇದಕ್ಕೆ ಕಲೆ ಒಲಿಯುತ್ತೆ ಅವನಿಗೆ, ಅವನು ಅದರಲ್ಲೇ ಚೆನ್ನಾಗಿ ಆಗ್ತಾನೆ ಅಂತ ಹೇಳಿಬಿಟ್ಟು ಭವಿಷ್ಯ ನೋಡ್ತಿದ್ದಾರೆ. ಅದಾದಮೇಲೆ ಏನೂ ಕೇಳೇ ಇಲ್ಲ ಅವರು. ಅದಾದಮೇಲೆ ಏನು ಮುಂಚೆ ಆದರೆ ಎರಡೂ ಬ್ಯಾಲೆನ್ಸ್ ಮಾಡ್ಬೋದಾ ಆ ಥರದ್ದೆಲ್ಲ ಇತ್ತು. ಅದಾದಮೇಲೆ ಏನೂ ಕೇಳಲಿಲ್ಲ ನಮ್ಮ ತಂದೆ. ಓಕೆ, ಹಿ ವಾಸ್ ಕಾನ್ಫಿಡೆಂಟ್. ಹೌದು. ಓಕೆ. ಸೊ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋದು ಮಾತ್ರ ಅಲ್ಲ, ಹಿಟ್ಗಳನ್ನು ಕೊಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಅಟ್ ದಿ ಸೇಮ್ ಟೈಮ್ ಬಿಗ್ ಸ್ಟಾರ್ಸ್ಗೆ ಹಿಟ್ ಕೊಡ್ಬೋದು ಅನ್ನೋದು ಇನ್ನೊಂದು ಆಸೆ ಇರುತ್ತೆ. ಆದರೆ ಪ್ರಮೋದ್ ಮರವಂತೆ ಅವರ ಕೆಲಸ ಹೇಗಿದೆ ಅಂತ ಹೇಳಿದ್ರೆ, ಹಿಟ್ ಸಿನಿಮಾಗಳ ಸಬ್ಜೆಕ್ಟ್ ಇಟ್ಕೊಂಡವರು ಪ್ರಮೋದ್ ಮರವಂತೆ ಅವ್ರದ್ದು ಒಂದು ಸಾಂಗ್ ನಮ್ಮದ್ರಲ್ಲಿರಬೇಕು ಅನ್ನೋ ಮಟ್ಟಕ್ಕೆ ನಿಮ್ಮನ್ನು ನೀವು ಗುರುತಿಸಿದ್ದೀರಾ, ಇಂಡಸ್ಟ್ರಿ ಗುರುತಿಸೋ ಹಾಗೆ ಮಾಡಿದ್ದೀರಾ. ಸಿಂಗಾರ ಸಿರಿಯ ಇರಬಹುದು, ಇವಾಗ ಮನಮೋಹಕ ಇರಬಹುದು, ಮೋಸ್ಟ್ ಅವೈಟೆಡ್ ಸಿನಿಮಾ ಟಾಕ್ಸಿಕ್. ಹೀಗೆ ಜರ್ನಿ ನೋಡ್ತಾ ಇದ್ದಾಗ ಡ್ಯೂ ಥಿಂಕ್ ಇಟ್ ವಾಸ್ ಅ ರೆಡ್ ಕಾರ್ಪೆಟ್ ಅಥವಾ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಅಂತ ಅನ್ಸುತ್ತಾ? ಹೆಂಗೆ ಅನ್ಸುತ್ತೆ ನಿಮಗೆ? ನನಗೆ ನಾನು ಹೆಂಗೆ ಅಂದರೆ ಕೇಕ್ ವಾಕ್ ಅನ್ಸುತ್ತಾ ಅಥವಾ ಇಲ್ಲ ಡೆಫಿನೆಟ್ಲಿ ಆ ಕೇಕ್ ವಾಕ್ ಇರಲಿಲ್ಲ. ಬಟ್ ಏನಂದರೆ ನನಗೆ ಯಾವುದೋ ಒಂದು ಸಾಂಗ್ ವರ್ಕ್ ಆಯಿತು, ಹಿಟ್ ಆಯಿತು ಅಂದಾಗ ನಾನು ಆ ಹಿಂದಿಂದೆಲ್ಲ ಒಂದು ಸ್ವಲ್ಪ ಬೇಗ ಮರ್ತು ಬಿಡ್ತೀನಿ, ಸ್ಟ್ರಗಲ್ಗಳನ್ನು ಮರ್ತು ಬಿಡ್ತೀನಿ. ಈಗ ಸಿಂಗಾರ ಸಿರಿಯ ಬರೆಯೋ ಹಿಂದೆ ತುಂಬ ಸ್ಟ್ರಗಲ್ ಇತ್ತು, ಎಲ್ಲ ಆ ಸ್ಟ್ರಗಲ್ಗಳನ್ನು ಮರ್ತು ಬಿಡ್ತೀನಿ. ಒಂದು ಫಸ್ಟ್ ಸಾಂಗ್ ಬರೆಯೋದಕ್ಕೂ ನಾನು ಆಲ್ಮೋಸ್ಟ್ 2-3 ಇಯರ್ಸ್ ನಾನು ಬೇರೆ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು ಒಂದು ಅವಕಾಶ ಕಾಯ್ತಾ ಇದ್ದೆ ನಾನು. ಅದು ಫಸ್ಟ್ ಸಾಂಗ್ ಆದಮೇಲೆ ಸೆಕೆಂಡ್ ಸಾಂಗ್ ಏನು ಇನ್ನೂ ಬೇಕಾಗಿದೆ ಆಯ್ತಲ್ವ, ಅದು ಸ್ಟ್ರಗಲ್ ತುಂಬ ದೊಡ್ಡದಿತ್ತು. ಅಂದರೆ ಒಂದು ಸಾಂಗ್ ದೊಡ್ಡದು ಹಿಟ್ ಆದಮೇಲೆ ಒಂದು 2-3 ತಿಂಗಳು ತುಂಬ ರೆಕಗ್ನಿಷನು, ಎಲ್ಲ ಅಲ್ಲಿ ಇಲ್ಲಿ ಸನ್ಮಾನಗಳಾಗುತ್ತೆ, ಮನೆಯವರಿಗೆಲ್ಲ ಇದು ಮಾಡ್ತಾರೆ. ಆಮೇಲೆ ಕೇಳೋಕ್ಕೆ ಶುರು ಮಾಡ್ತಾರೆ, ವಾಟ್ ನೆಕ್ಸ್ಟ್ ಸಾಂಗ್ ಯಾವುದು, ನೆಕ್ಸ್ಟ್ ಯಾರು ಬರೀತಾ ಇದೆಯಾ, ಅವ್ರಿಗೆ ಬರಿ ಇವ್ರಿಗೆ ಬರಿ. ಬಟ್ ನಮ್ಮ ಸಿಚುವೇಶನ್ ನಮ್ಗೆ ಗೊತ್ತಿರುತ್ತೆ. ಸೊ ಆ ಥರ ಏನಿಲ್ಲ, ನನಗೆ ಯಾವುದೂ ಹಾಡುಗಳೇ ಇಲ್ಲ ಬರೆಯೋಕ್ಕೆ. ಸೊ ಒಂದು ಸಾಂಗ್ ಹಿಟ್ ಕೊಟ್ಟ ತಕ್ಷಣ ಯಾರೂ ಬರಲ್ಲ. ಸೊ ನಾನು ಅಪ್ರೋಚ್ ಮಾಡಿ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಫೀಸ್ಗೆ ಹೋಗೋದು ಅಥವಾ ಫೋನ್ ಮಾಡೋದು, ಅವ್ರಿಗೆ ಅಪ್ರೋಚ್ ಮಾಡೋದು, ಈ ಥರದ್ದೆಲ್ಲ ತುಂಬ ಸ್ಟ್ರಗಲ್ ಆಗಿದೆ. ಅಂದರೆ ಅಲ್ಲಿ ಹೆಂಗೆ ಈ ಕೆರಿಯರ್ ಹೆಂಗೆ ಆ್ಯಸ್ ಅ ಲಿರಿಸಿಸ್ಟ್ ಕೆರಿಯರ್ ಹೆಂಗೆ ನನ್ನದು ತುಂಬ ನಾನು ಮದುವೆಗಳನ್ನೆಲ್ಲ ಮಿಸ್ ಮಾಡಿಬಿಟ್ಟಿದ್ದೆ. ಅಂದರೆ ಅಲ್ಲಿ ಹೋದರೆ ಕೇಳ್ತಾರೆ ನೆಕ್ಸ್ಟ್ ಸಾಂಗ್ ಯಾವ್ದು ಬರ್ದಿದೆಯಾ ಅಂತ ಕೇಳ್ತಾರೆ ಅಂತ. ನಾನು ಎಷ್ಟೋ ಫಂಕ್ಷನ್ಗಳಿಗೆ ಹೋಗ್ತಿರ್ಲಿಲ್ಲ. ಅಂದರೆ ಆಯಿತು ಒಂದು ಹಂತಕ್ಕಾದಮೇಲೆ ಆ ಸಾಂಗ್ ಆಯಿತು, ಈಗ ನೆಕ್ಸ್ಟ್ ಏನು ನಿಂದು ಅಂತ ಕೇಳ್ತಾರಲ್ವ, ಆವಾಗ ಅದೊಂದು ಬೇಜಾರಿರೋದು. ಸೊ ಹಾಗಾಗಿ ಅಲ್ಲೊಂದು ಸ್ಟ್ರಗಲ್ ಇತ್ತು. ಒಂದು ಆಲ್ಮೋಸ್ಟ್ 2017 ಡಿಸೆಂಬರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಆದರೆ 2019 ಅಕ್ಟೋಬರಲ್ಲಿ ನಂದು ಇನ್ನೂ ಬೇಕಾಗಿದೆ ರಿಲೀಸ್ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ನಾನು ಈ ಥರದ್ದೆಲ್ಲ ನಾನೇನು ಮಾಡ್ತೀನಿ, ಓಕೆ ಈಗ ನಾನು ಅಂದ್ಕೊಂಡಂಗೆ ಇಲ್ಲ, ಒಂದು ಸಾಂಗ್ ಹಿಟ್ ಆದ ತಕ್ಷಣ ಎಲ್ಲರೂ ಬಂದು ನನಗೆ ಹಾಡು ಕೊಡಲ್ಲ, ಇನ್ನೂ ಏನೋ ಬೇಕು ಅನ್ನೋ ಥರ ಇರಬೇಕಾದ್ರೆ ಇನ್ನೂ ಬೇಕಾಗಿದೆ ಸಿಗುತ್ತೆ. ಸೊ ಅದು ವಾಸುಕಿ ಅವರು ಕೆಲಸ ಕೊಡ್ತಾರೆ, ಆವಾಗ ಅನೂಪ್ ಸಿಳಿಂದವ್ರು ಕೆಲಸ ಕೊಡ್ತಾರೆ. ಈ ಥರ ತುಂಬ ಜನ, ಶ್ರೀಧರ್ ಸಂಭ್ರಮ್ ಅವರಾಗಿರ್ಬೋದು, ಈ ಥರ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಬ್ಯಾಕ್ ಮಾಡಿ ಆಮೇಲೆ ಇನ್ನೂ ಬೇಕಾಗಿದೆ ಆದಮೇಲೆ ಆ ಜರ್ನಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇನ್ನೂ ಬೇಕಾಗಿ ರಿಲೀಸ್ ಆಗಿ ಆವಾಗ ಇಂಡಸ್ಟ್ರಿ ಸ್ವಲ್ಪ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದೇ ಹಿಟ್ ತುಂಬ ಮುಖ್ಯ ಆಗುತ್ತೆ.
ಅಗೇನ್ ಅದೇ ನಾನು ಯಾವಾಗಲೂ ಮಜವಾಗಿ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದೆ ಮುಂಚೆ, ನಮ್ದೊಂಥರ ಹಿಟ್ಟಿನ ಗಿರಣಿ ಥರ ಹಿಟ್ಟು ಕೊಡ್ತಾ ಇರ್ಬೇಕು ನಾವು, ಇಲ್ಲಾಂದರೆ ಸೊ ಇಂಡಸ್ಟ್ರಿಯವರಿಗೂ ಮತ್ತು ಹಿಟ್ಟಿನ ಗಿರಣಿ ಓನರ್ಗೂ ಇಬ್ಬರದು ಒಂದೇ ಥರ ಜರ್ನಿ. ಯಾಕಂದರೆ ಹಿಟ್ಟು ಕೊಡ್ತಾ ಇದ್ರೆ ಮಾತ್ರ ಅವ್ರಿಗೆ ಹೊಟ್ಟೆಪಾಡು ನಡೆಯೋದು ಅನ್ನೋ ಥರ. ಚೆನ್ನಾಗಿದೆ, ಹಿಟ್ ಕೊಡ್ತಾ ಇರಬೇಕು. ಅದು ಕನ್ನಡದ ಹಿಟ್ಟು, ಇದು ಇಂಗ್ಲೀಷ್ ಹಿಟ್ಟು. ಇಂಗ್ಲಿಷ್ ಹಿಟ್. ದಟ್ಸ್ ವಂಡರ್ಫುಲ್.